ಏನು ನಿನ್ನೆ ಕಾವೇರಿ ಪ್ರಾಧಿಕಾರದವರು ಆದೇಶ ಮಾಡಿದ್ದಾರೆ. ಈ ಆದೇಶನ ವಿರೋಧಿಸಿ ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ BN ಜಗದೀಶ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆನ ನಾವು ಶುಕ್ರವಾರ ಫ್ರೀಡಮ್ ಪಾರ್ಕಲ್ಲಿ ಹಮ್ಮಿಕೊಂಡಿದ್ದೀವಿ. ಇವತ್ತು ನಾಳೆ ಸರ್ಕಾರ ಏನು ನಿಲುವು ತಗೊಳ್ಳುತ್ತೆ ಇದನ್ನು ನಾವು ತೀರ್ಮಾನ ಮಾಡಿ ಈ ಆದೇಶನ ಯಾವ ರೀತಿ ಇವರು ಸ್ವೀಕರಿಸ್ತಾರೆ ಇಲ್ಲ ಧಿಕ್ಕರಿಸ್ತಾರ ಇದನ್ನು ನೋಡಿ ಅದರ ಆಧಾರದ ಮೇಲೆ ನಾವು ಬೃಹತ್ ಚಳುವಳಿ ಮಾಡೇ ಮಾಡ್ತೀವಿ. ಬಿಡಲ್ಲ. ತಮಿಳುನಾಡಿಗೆ ಒಂದು ತೊಟ್ಟು ನೀರನ್ನು ಬಿಡಲ್ಲ. ರಕ್ತ ಕೊಡ್ತೀವಿ, ಆದರೆ ನೀರು ಮಾತ್ರ ಬಿಡಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದ ಒಳಗಡೆ ತಮಿಳುನಾಡಿನ ಯಾವುದೇ ರಿಜಿಸ್ಟ್ರೇಷನ್ ಆಗದೇ ಇರೋ ಗಾಡಿಗಳಾಗಲಿ ಆಗಿರೋ ಗಾಡಿಗಳಲ್ಲಿ ಯಾವ ಬಂದರೂ ನಾವು ಬಿಡಲ್ಲ. ಇನ್ನು ಬಿಡಲ್ಲ ಅಂದಮೇಲೆ ಬಿಡಲ್ಲ. ಅದು ಹೋರಾಟದ ತೀವ್ರತೆ ಸರ್ಕಾರದ ಕೈಲಿದೆ. ನಾವು ಹೋರಾಟ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಮ್ಮ ನೀರು ನಮ್ಮ ರಕ್ಷಣೆ ನಾವು ಮಾಡೇ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಸೋಲನ್ನು ಇದನ್ನು ಒಪ್ಪಲ್ಲ. ಇವ್ರು ಕೊಡೋ ತೀರ್ಪು ಸಮಂಜಸವಾಗಿಲ್ಲ. ನಮಗೆ ಕುಡಿಯೋಕ್ಕೆ ನೀರಿಲ್ಲ. ಇದೇ ನಮ್ಮ CM DK ಶಿವಕುಮಾರ್ ಅವರು ಏನು ಹೇಳ್ತಾರೆ, ರೈತರು ನೀವು ಬೆಳೆ ಬೆಳಿಬಾರ್ದು, ಇಲ್ಲಿ ಕುಡಿಯೋದಕ್ಕೆ ನೀರಿಗೆ ಅಭಾವ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಆದರೆ ಆ ರಾಜ್ಯದ CMಗೆ ಜ್ಞಾನ ಇಲ್ವಾ? ಜನರಿಂದ ಆಯ್ಕೆ ಆದವನಲ್ವ ಅವನು? ನಮಗೆ ಮೇಲಿನಿಂದ ನೀರು ಬರಬೇಕು. ಆ ನೀರು ಬರಬೇಕು ಅಂದರೆ ಮಳೆ ಆಗ್ತಾ ಇಲ್ಲ. ನೀವು ಇಲ್ಲಿ ಕುಡಿಯೋಕ್ಕೆ ನೀರನ್ನು ನಾವು ಮಡಿಕೊಳ್ಬೇಕು, ಬೆಳೆಗೆ ಕೊಡೋಕ್ಕಾಗಲ್ಲ ಅಂತ. ನಮಗೆ ಕುಡಿಯೋಕ್ಕೆ ನೀರಿಲ್ಲ, ಅವ್ರಿಗೆ ಬೆಳೆಯೋದಕ್ಕೆ ನೀರು ಕೊಡಬೇಕಾ? ಇದನ್ನು ನಾವು ಖಂಡಿಸ್ತೀವಿ. ಜಯ ಕರ್ನಾಟಕ ಸಂಘಟನೆ ಇದನ್ನು ಖಂಡಿಸುತ್ತೆ. ನಾವು ತೀವ್ರವಾದ ಹೋರಾಟ ಈ ಚಳುವಳಿನ ನಾವು ಶುಕ್ರವಾರ ಫ್ರೀಡಮ್ ಪಾರ್ಕ್ನಲ್ಲಿ ಮಾಡ್ತೀವಿ. ಕೃಷ್ಣವ್ರ ಕಾಲದಿಂದನೂ 800 ವರ್ಷಗಳ ಹಿಂದೆ 1800ನೇ ವರ್ಷ ಆವತ್ತಿನಿಂದ ಇವತ್ತಿನ ತನಕ ನಮ್ಮ ರಾಜ್ಯದ ರಾಜಕೀಯ ನಾಯಕರುಗಳು ಒಂದಾಗೋದೇ ಇಲ್ಲ. ಈ ಒಂದಾಗದ ಕಾರಣ ಈ ಸಮಸ್ಯೆ. ಬೇರೆ ನೆರೆ ರಾಜ್ಯದಲ್ಲಿ ನೆಲ ಇರ್ಬೋದು, ಜಲ ಇರ್ಬೋದು, ಆ ಸಮಸ್ಯೆ ಬಂತು ಅಂದರೆ ಅವರೆಲ್ಲ ಒಂದಾಗ್ತಾರೆ. ಇಲ್ಲಿ ಕಾಂಗ್ರೆಸ್ನವ್ರು ಒಂದು ಕಡೆ, BJPಯವರು ಒಂದು ಕಡೆ ಆಗಿ ನಮ್ಮ ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ದಿಕ್ಕು ತಪ್ಪಿಸ್ತಾ ಇರೋರೆ ನಮ್ಮ ರಾಜಕಾರಣಿಗಳು. ಹಾಗಾಗಿ ನಮ್ಮ ರಾಜ್ಯದ ರಾಜಕಾರಣಿಗಳಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ.